ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯರ್ ಚಾನಲ್. ಇವತ್ತು ನಾವು ಮಟನ್ ಪಾಯ ಸೂಪ್ ಮಾಡೋದು ಹೇಗಂತ ನೋಡುವ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. 2 ಚಮಚದಷ್ಟು ಕೊತ್ತಂಬರಿ, 2 ಚಮಚದಷ್ಟು ಕರಿಮೆಣಸು, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 4 ಲವಂಗ, 1 ಏಲಕ್ಕಿ ಅಂತ ತಗೊಂಡಿದ್ದೇನೆ. ಮತ್ತು 2 ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ, 2 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿಮೆಣಸು ತಗೊಂಡಿದ್ದೇನೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಒಂದು ಕುಕ್ಕರಿಗೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸಿಕೊಂಡು ತೊಳೆದಿಟ್ಟಂಥ ಪಾಯವನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕ್ಕೊಂಡು 4 ರಿಂದ 5 ಲೋಟದಷ್ಟು ನಾನು ನೀರು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ತಗೊಳ್ಳಿ. ನೋಡಿ, ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಚೂರು ನಾವು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ನಂತರ 6 ವಿಸಿಲಷ್ಟು ನಾನು ಇಲ್ಲಿ ತಗೊಂಡಿದ್ದೆ. ನಿಮ್ಗೆ ಎಷ್ಟು ವಿಸಿಲ್ ಬೇಕು ಅಷ್ಟು ನೋಡಿಕೊಂಡು ವಿಸಿಲ್ ತಗೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಎಲ್ಲ ಇದು ಎಣ್ಣೆ ಬಿಟ್ಕೊಂಡಿದೆ ಮಟನ್. ಇದು ನೋಡಿ, ರುಚಿಯಾಗಿ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್. ಮತ್ತು 1 ಕಾಲು ಲಿಂಬೆ ಹುಳಿ ತಗೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ಸ್ವಲ್ಪ ಲಿಂಬೆ ರಸವನ್ನು. ನಂತರ ಸರ್ವ್ ಮಾಡಿದರೆ ರುಚಿಯಾದ ಹೆಲ್ತ್ಗೂ ತುಂಬಾ ಒಳ್ಳೆ ಬೆನಿಫಿಟ್ ಉಂಟು. ಒಮ್ಮೆ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.